ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 8, 2026ರಂದು ರೋಟರಿ ಮೈಸೂರು ಮಿಡ್ ಟೌನ್ ಸಿಲಿಕಾನ್ ಮಾಧ್ಯಮ ಪ್ರಶಸ್ತಿ 2026 ಮುಖ್ಯ ಅತಿಥಿಗಳು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಶ್ರೀ ಸುನಿಲ್ ಪುರಾಣಿಕ್, ನಟ, ನಿರ್ಮಾಪಕ ಹಾಗೂ ನಿರ್ದೇಶಕ ರು ರಾಕೇಶ್ ಬಾಬು, ಕೆಎಲ್ ಅಧ್ಯಕ್ಷರು ರೋ ಭಾಸ್ಕರ್, ಸೈನಿಕ ಕಾರ್ಯದರ್ಶಿ. ಪ್ರಶಸ್ತಿ ಪುರಸ್ಕೃತರು ಶ್ರೀ ಅಜಯ್ ಸುನಿಲ್, ಶ್ರೀ ಅನೂಪ್ ರಾಫ್ಟಿ, ಪತ್ರಿಕಾ ಛಾಯಾಗ್ರಾಹಕರು, ಪ್ರಜಾವಾಣಿ ಪ್ರಾಯೋಜಕರು ಸಿಲಿಕಾನ್ ಕಂಟ್ರೋಲ್ಸ್ ಇಂಡಿಯಾ ಪ್ರೈವೇಟ್, ರೋ ಎಸ್ ರಾಘವೇಂದ್ರ ಮತ್ತು ರೋ ಎಂಎಸ್ ಸವಿನ್ ಚಂದ್ರ. ಸ್ಥಳ ರೋಟರಿ ಕೇಂದ್ರ, ಜೆಎಲ್ಬಿ ರಸ್ತೆ, ಮೈಸೂರು. ನಮ್ಮಲ್ಲಿದ್ದಂಥ ರೋಟರಿ ನಂದಕುಮಾರ್ ಅವರು ಶುರು ಮಾಡಿದ್ದು ಅಂದಿನಿಂದ ಇಂದಿನವರೆಗೂ ಮೊದಲಿಗೆ ಪ್ರಶಸ್ತಿನ ರೋಟರಿ ಸುಪ್ರೀಂ ಜರ್ನಲಿಸಮ್ ಅವಾರ್ಡ್ ಅಂತ ನಾವು ನೀಡ್ತಾ ಇದ್ವಿ. ಅದನ್ನು ನಮ್ಮ ಹಿಂದಿನ ಅಧ್ಯಕ್ಷರಾಗಿದ್ದಂಥ ರೋಟರಿ ಶ್ರೀನಾಥ್ ಅವರು ನಡೆಸಿಕೊಂಡು ಬರ್ತಾಯಿದ್ರು. ಅವರು ನಮ್ಮ ಕ್ಲಬ್ನ ಕೆಲವು ಕಾರಣಗಳಿಂದ ಬಿಡಬೇಕಾಗಿ ಬಂದಿದ್ದರಿಂದ ನಂತರ ಅದನ್ನು ಈ ಇಬ್ಬರು ಮಹನೀಯರು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇಲ್ಲಿವರೆಗೂ ನಾವು 23 ವರ್ಷಗಳಿಂದ ಈ ಪ್ರಶಸ್ತಿಗಳನ್ನ ಮೈಸೂರಿನಲ್ಲಿ ನೀಡ್ತಾ ಬಂದಿದ್ದೀವಿ. ಈ ಪ್ರಶಸ್ತಿಯ ಹೆಗ್ಗಳಿಕೆ ಅಂತ ಹೇಳಿದ್ರೆ, ಯಾರ್ಯಾರು ಈ ಪ್ರಶಸ್ತಿಯನ್ನು ನಮ್ಮ ಕ್ಲಬ್ನಿಂದ ಸ್ವೀಕರಿಸಿದರೆ ಅವರೆಲ್ಲ ತಮ್ಮ ಜೀವನದಲ್ಲಿ ಬಹಳ ಉತ್ತಮವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಸಾಧಕರೇ, ನೀವು ಸಾಧಕರೇ. ಯಾಕಂದ್ರೆ ರೋಟರಿ ಅಂದರೆ ಅಲ್ಲಿ ಸಾಧಕರು ಆಲ್ಮೋಸ್ಟ್ 100% ಸಾಧಕರೇ ಆ ರೋಟರಿನ ನಡ್ಸ್ಕೊಂಡು ಹೋಗ್ತಿರೋದ್ರಿಂದ ಅದನ್ನು ಹೇಳೋದಕ್ಕೆ ಖುಷಿ ಆಗುತ್ತೆ. ಇವತ್ತಿನ ಒಂದು ಸಂಜೆ ಬಹಳ ವಿಶಿಷ್ಟವಾದದ್ದು. ಯಾಕಂದರೆ ಮೊದಲನೇದಾಗಿ ನವೀನ್ ಅವರು ನಮ್ಮ ಮನೆಗೆ ಬಂದು ನೀವು ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಕೇಳ್ಕೊಂಡಾಗ, ಈ ನಾವು ಬೇರೆಯವ್ರ ಮನೆಗೆ ಹೋಗಿ ನಮ್ಮ ಗೃಹ ಪ್ರವೇಶಕ್ಕೋ ನಾಮಕರಣಕ್ಕೋ ಕರೀತೀವಲ್ಲ, ಆ ಥರ ಅಷ್ಟು ಪ್ರೀತಿಯಿಂದ ಅಷ್ಟು ಆದರದಿಂದ ಮನೆಗೆ ಬಂದು ಕರೆದರು. ನಾನು ಚಿರಋಣಿಯಾಗಿದ್ದೀನಿ ನವೀನವರೇ. ಈ ಒಬ್ಬ ಪುಟ್ಟ ಕಲಾವಿದನಿಗೆ ತುಂಬ ದೊಡ್ಡ ಮನಸ್ಸು ಮಾಡಿ ಬರೀ 4 ಗೋಡೆ ಮಧ್ಯ ಮಾತಾಡ್ತಿದ್ದವ್ರಿಗೆ ನಿಮ್ಮಂತ ದೊಡ್ಡ ಮನಸ್ಸಿರೋರು 4 ಜನ ಮುಂದೆ ತಂದು ಪ್ರಶಸ್ತಿ ಕೊಟ್ಟು ಇಷ್ಟು ಜನ ಕಸ್ಟಮರ್ಸ್ ನಮಗೆ ಹೋದ್ರು. ಇವಾಗ ಯಾರಿಗೆ ಹೇಳಿ ನನ್ನ ಕಷ್ಟ ಮೊದಲೇ ಕಷ್ಟದಿದ್ದೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ತುಂಬ. ರೋಟರಿ ಸಂಸ್ಥೆಗೆ, ರಾಘವೇಂದ್ರ ಸರ್ಗೆ, ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ನಾವು ಕಲಾವಿದರುಗಳು ಅಂತಂದರೆ ಪ್ರಶಸ್ತಿಗಳು ಹೆಸರು ಸಾಮಾನ್ಯವಾಗಿ ಮೀಡಿಯಾದಲ್ಲಿದ್ದರೆ ಮಾಡ್ತಿರ್ತಾರೆ. ಬಟ್ ಏನಂತಂದರೆ ನಮ್ಮೂರಲ್ಲೇ ನಮ್ಮನ್ನು ಗುರುತಿಸಿ ನಮಗೆ ಒಂದು ಪ್ರಶಸ್ತಿ, ನಮ್ಮೊಂದು ಸನ್ಮಾನ ಮಾಡಿದಾಗ ನಿಜವಾಗ್ಲೂ ಅದು ಹೇಳ್ಕೊಳ್ಳಾದಷ್ಟು ಖುಷಿ ಆಗುತ್ತೆ. ಮಾತಾಡೋದು ಅದರಲ್ಲಿ ನಾವು ಮಾತಾಡೋದಿಲ್ಲ, ಆದರೂ ಟೈಪ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲ, ಭಾಸ್ಕರ್ ಹೇಳ್ಕೊಟ್ಟಿದ್ದನ್ನ ನಾನು ಬರ್ತಾ ಇದ್ದೀನಿ. ಬಿಕಾಸ್ ಇಸ್ ಅ ಕ್ಲಾಸ್ ಸರ್. ಸಿಲಿಕಾನ್ ಸಂಸ್ಥೆ ಹಾಗೂ ರೋಟರಿ ಮಿಡ್ ಟೌನ್ ನನ್ನನ್ನು ಆಯ್ಕೆ ಮಾಡಿದ ರೋಟರಿ ಮಿಡ್ ಟೌನ್ ಆ್ಯಂಡ್ ಸಿಲಿಕಾನ್ ಸಂಸ್ಥೆಗೆ ಮನಪೂರ್ವಕವಾಗಿ ಧನ್ಯವಾದಗಳು. ಎಡಿಟೋರಿಯಲ್ ಟಾಕ್ ಆಸ್ ವೆಲ್ ಆಸ್ ನ್ಯೂ ಮೆಂಬರ್ಸ್ ಟಾಕ್. ಹಾಗೆ ಮುಂದಿನ ವಾರ ಮತ್ತೆ ಸಿಗೋಣ. ಫೆಲೋಶಿಪ್ ಅಲ್ಲಿ ಸ್ವಲ್ಪ ತಮಾಷೆ ಮಾಡೋಣ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.